ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ರಿಂಗ್ ಬೀಡ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ, ಸಿಂಪಲ್ ಆಗಿದೆ, ಬೇಗನೆ ಆಗೋಗುತ್ತೆ, ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಡಿಸೈನು. ಈಗ ಸ್ಯಾಂಪಲ್ ಪೀಸ್ ತಗೊಂಡಿದ್ದೀನಿ, ಲೇಸ್ ಅಲ್ಲಿ ಮಾಡ್ತೀನಿ. 10 ಅಥವಾ 11 ನಂಬರ್ ನೀಡಲ್, ಸ್ಮಾಲ್ ಬೀಡ್, ಹಾಗೇನೆ ಬಿಗ್ ಬೀಡ್, ಅಲ್ಲಿಂದ ರಿಂಗ್ ಬೀಡ್, ಇಷ್ಟಿದ್ರೆ ಸಾಕಾಗುತ್ತೆ. ಹಾಗೇನೆ 6 ಎಳೆ ದಾರ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋಸ್ ಹಾಕಿದ್ರೆ ಮೊದಲಿಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸಪೋರ್ಟ್ ಮಾಡಿ. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ನಿಮ್ಗೆ ವಿಡಿಯೋಸ್ ಇಷ್ಟ ಆದ್ರೆ ಕಮೆಂಟ್ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಮೊದಲಿಗೆ ಬೆರಳಿಗೆ ದಾರಾನ ಸುತ್ಕೊಳ್ತೀನಿ. ಅಲ್ಲಿಂದ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಮೊದಲಿಗೆ ಒಂದ್ ಲಾಕ್, ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಇನ್ನೊಂದು ಲಾಕ್ ಮಾಡ್ಕೊಂಡೆ. 2 ಲಾಕ್ ಆಯ್ತಲ್ವಾ? ನೋಡಿ, 2 ಲಾಕ್ ಆಯ್ತು. ಅಲ್ಲಿಂದ 5 ಚೈನ್ 1 2 3 4 5 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ತುಂಬಾ ಎಳ್ದು ಲಾಕ್ ಮಾಡಬೇಡಿ, ಸ್ವಲ್ಪ ಲೂಸ್ ಆಗಿ ಇರ್ಲಿ. ಯಾಕೆಂದ್ರೆ ಡಿಸೈನ್ ಮತ್ತೆ ಸೆಕೆಂಡ್ ಸ್ಟೆಪ್ ಎಲ್ಲ ಮಾಡ್ಬೇಕಾದ್ರೆ ಇದೇ ಡಿಸೈನ್ ಅಂತಲ್ಲ, ಬೇರೆ ಡಿಸೈನ್ ಮಾಡ್ಬೇಕಾದ್ರೇನು ಟೈಟ್ ಆಗಿ ನಾವು ಲಾಕ್ ಮಾಡಿದ್ರೆ ಮತ್ತೆ ಡಿಸೈನ್ಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿಂದ ಮತ್ತೆ ಇನ್ನೊಂದು ಲಾಕ್, ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ನೋಡಿ, ರಿಂಗ್ ಬೀಡ್ ಮತ್ತೆ ರೌಂಡ್ ಬೀಡ್ ಎರಡನ್ನ ಸೇರಿಸ್ಕೊಂಡು ದಾರದೊಳಗೆ ಇನ್ಸರ್ಟ್ ಮಾಡ್ಕೊಳ್ತೀನಿ. ನೋಡಿ, ಈ ತರ. ಅಲ್ಲಿಂದ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಇಲ್ಲಿ ಕೂಡ ಈಗ ಇಲ್ಲಿ 2 ಟೈಮ್ಸ್ ಲಾಕ್ ಮಾಡಿದ್ದೆ ಅಲ್ವಾ, ಸೇಮ್ ಇಲ್ಲಿ ಕೂಡ 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಈಗ 6 ಚೈನ್ ಹಾಕೋಬೇಕು. ಇಲ್ಲಿ ನಾನು ಫಸ್ಟ್ 5 ಚೈನ್ ಹಾಕಿದ್ದೆ, ಇಲ್ಲಿಗೆ 6 ಚೈನ್ 1 2 3 4 5 6 ಚೈನ್ ಹಾಕಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ನೋಡಿ, ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದೀನಲ್ವಾ. ಅಲ್ಲಿಂದ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ. ನೋಡಿ, ಈ ತರ ಬರುತ್ತೆ. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ದಾರ ಮೇಲೆ ಮಾಡ್ಕೊಂಡು ಮತ್ತೆ ರಿಂಗ್ ಬೀಡ್ ಮತ್ತೆ ರೌಂಡ್ ಬೀಡ್ ಎರಡನ್ನ ಹಾಕೋಬೇಕು. ನೋಡಿ, ಹಾಕದೆ ಅಲ್ವಾ, ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಅಲ್ಲಿಂದ ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್. ನೋಡಿ, ಅಲ್ಲಿಂದ ಮತ್ತೆ 6 ಚೈನ್. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಫಸ್ಟ್ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ 5 ಚೈನ್ ಹಾಕೊಂಡಿದ್ದೆ, ಅಲ್ಲಿಂದ 2 ಸಲ ಸಿಂಗಲ್ ಕ್ರೋಶೆ, ಅಲ್ಲಿಂದ ರಿಂಗ್ ಬೀಡ್ ಹಾಗೆ ರೌಂಡ್ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡು 2 ಸಿಂಗಲ್ ಕ್ರೋಶೆ, ಅಲ್ಲಿಂದ 6 ಚೈನ್ ಹಾಕೊಂಡು ಲಾಕ್ ಮಾಡಿದ್ದೆ. ಹಾಗೇನೆ ಮತ್ತೆ ಇಲ್ಲಿ ಕೂಡ 6 ಚೈನ್ 1 2 3 4 5 6. ನೋಡಿ, 6 ಆಯ್ತಲ್ವಾ. ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್. ಅಲ್ಲಿಂದ ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ದಾರ ಮೇಲೆ ಮಾಡ್ಕೊಂಡು ಮತ್ತೆ ರಿಂಗ್ ಬೀಡ್ ಹಾಕೋಬೇಕು. ನೋಡಿ, ಈ ತರ ಹಾಕೋಬೇಕು. ಅಲ್ಲಿಂದ ಬೀಡ್ ಲಾಕ್ ಮಾಡಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, 2 ಸಲ ಲಾಕ್ ಮಾಡ್ಕೊಂಡೆ ಅಲ್ವಾ. 2 3 4 5 6. ನೋಡಿ, 6 ಚೈನ್ ಹಾಕೊಂಡು ಲಾಕ್ ಮಾಡ್ಕೊಳ್ತೀನಿ. ಈ ತರ ಬರುತ್ತೆ ಡಿಸೈನ್. 2 ಚೈನ್ ಎಕ್ಸ್ಟ್ರಾ ಹಾಕೊಳ್ತೀನಿ. ದಾರನ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡು ಹೀಗೆ ಮೇಲಕ್ಕೆ ಹೇಳ್ಕೊಳ್ತೀನಿ. ನೋಡಿ, ಲಾಕ್ ಆಯ್ತು. ಈ ತರ ಲಾಕ್ ಆಯ್ತಲ್ವಾ. ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಸೇಮ್ ಕಲರ್ ದಾರಾನೇ ತಗೊಂಡಿದ್ದೀನಿ. ಮೊದಲಿಗೆ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ 5 ಚೈನ್ ಹಾಕಿದ್ದೆ ಅಲ್ವಾ, ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆ. ಈಗ 2 ಸಿಂಗಲ್ ಕ್ರೋಶೆ ಆಯ್ತಲ್ವಾ, ಇನ್ನೊಂದು ಸಿಂಗಲ್ ಕ್ರೋಶೆ. ಈಗ 5 ಚೈನ್ ಒಳಗಡೆ 3 ಸಿಂಗಲ್ ಕ್ರೋಶೆ ಆದಂಗಾಯ್ತು. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಈ ರಿಂಗ್ ಬೀಡಿದೆ ನೋಡಿ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಂಡು ನೋಡಿ, ಈಗ 2ರಲ್ಲಿ 1 2ರಲ್ಲಿ 1 ಡಬಲ್ ಕ್ರೋಶೆ ಆಯ್ತು. ನೋಡಿ, ಈ ತರ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ. ಈಗ ನೀಡಲ್ ಮೇಲೆ 3 ದಾರ ಇದೆ, 2ರಲ್ಲಿ 1 2ರಲ್ಲಿ 1 2 ಆಯ್ತಲ್ವಾ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ 2ರಲ್ಲಿ 1 2ರಲ್ಲಿ 1. ಈಗ 3 ಡಬಲ್ ಕ್ರೋಶೆ ಆಯ್ತು. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ಬೀಡ್ ಹಾಕೊಳ್ತೀನಿ. ನೋಡಿ, ಹೀಗೆ ಬೀಡ್ ಹಾಕೊಂಡು ನೀಡಲ್ ಮೇಲೆ ಬೀಡ್ ಲಾಕ್ ಮಾಡ್ಕೊಳ್ಳೋದು ಬೇಡ. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ 2ರಲ್ಲಿ 1 2ರಲ್ಲಿ 1. ಮತ್ತೆ
ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 2ರಲ್ಲಿ 1, 2ರಲ್ಲಿ 1 ಹೀಗೇನೆ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿಂದ ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ, 1 ಬೀಡ್, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಡಬಲ್ ಕ್ರೋಶೆ. ಈಗ ಇಲ್ಲಿ 12 ಡಬಲ್ ಕ್ರೋಶೆ ಮಾಡಿದೀನಿ, 3 ಬೀಡ್ ಬರುತ್ತೆ. 6 ಚೈನ್ ಹಾಕಿದ್ದೆ ಅಲ್ವಾ, ಅದ್ರ ಒಳಗಡೆನೆ ಲಾಕ್ ಮಾಡ್ಕೊಳ್ತೀನಿ. 1 ಲಾಕ್ ಆಯ್ತಲ್ವಾ, ಮತ್ತೆ ಸಿಂಗಲ್ ಕ್ರೋಶೆ, ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆ. ಆಗ ಇಲ್ಲಿ 3 ಸಿಂಗಲ್ ಕ್ರೋಶೆ ಬಂದಂಗ ಆಯ್ತಲ್ವಾ. ಇಲ್ಲಿ ಏನ್ ಮಾಡಿದ್ದೆ ಅದನ್ನು ಇಲ್ಲಿಗೆ ಕೂಡ ಮಾಡ್ಬೇಕು ಡಿಸೈನ್. ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಈ ರಿಂಗ್ ಬೀಡ್ ಇದೆ ಅಲ್ವಾ, ಅದ್ರ ಒಳಗಡೆಯಿಂದ ನೀಡಲ್ ತಗೊಂಡು ದಾರನ ಹೇಳ್ಕೊಳ್ತೀನಿ. ನೋಡಿ, ದಾರನ ಹೇಳ್ಕೊಂಡೆ ಅಲ್ವಾ. ಈಗ ನೀಡಲ್ ಮೇಲೆ 3 ದಾರ ಇದೆ, 2ರಲ್ಲಿ 1, 2ರಲ್ಲಿ 1, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 2ರಲ್ಲಿ 1, 2ರಲ್ಲಿ 1, 2 ಆಯ್ತಲ್ವಾ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 2ರಲ್ಲಿ 1, 2ರಲ್ಲಿ 1 ದಾರ ಮೇಲೆ ಮಾಡ್ಕೊಳ್ತೀನಿ. 1 ಬೀಡ್. ನೋಡಿ, ತರ ದಾರದಲ್ಲಿ ಬೀಡ್ ಹಾಕಿ ನೀಡಲ್ ಬೀಡ್ ಲಾಕ್ ಮಾಡ್ಕೊಳ್ಳೋದು ಬೇಡ. ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಮತ್ತೆ ಡಬಲ್ ಕ್ರೋಶೆ. ನೀಡಲ್ ಮೇಲೆ 3 ದಾರ ಇದೆ, 2ರಲ್ಲಿ 1, 2ರಲ್ಲಿ 1, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಮತ್ತೆ ಡಬಲ್ ಕ್ರೋಶೆ. ಹೀಗೆ 3 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. 2 ಆಯ್ತಲ್ವಾ. ಈಗ 3 ಡಬಲ್ ಕ್ರೋಶೆ ಆಯ್ತು. ಮತ್ತೆ ದಾರ ಮೇಲೆ ಮಾಡ್ಕೊಂಡು 1 ಬೀಡ್ ಹಾಕೊಳ್ತೀನಿ. ನೋಡಿ, ದಾರ ಮೇಲೆ ಮಾಡ್ಕೊಳ್ತೀನಿ, 1 ಬೀಡ್. ನೀಡಲ್ಗೆ 1 ದಾರ ಸುತ್ಕೊಳ್ತೀನಿ, ಮತ್ತೆ 2ರಲ್ಲಿ 1, 2ರಲ್ಲಿ 1 ಆಯ್ತಲ್ವ. ಇನ್ನು 2 ಸಲ ಮಾಡ್ಕೋಬೇಕು. 2 ಬೀಡ್ ಆಯ್ತಲ್ಲ, ಇನ್ನು 1 ಬೀಡ್ ಸೇಮ್ ಇದೇ ತರ ಇನ್ನು 1 ಬೀಡ್ ಹಾಕ್ಬೇಕು. ದಾರ ಮೇಲೆ ಮಾಡ್ಕೋಬೇಕು, 1 ಬೀಡ್. ನೋಡಿ, ಈ ತರ ಬರುತ್ತೆ ಡಿಸೈನು. ಅಲ್ಲಿಂದ ಇಲ್ಲಿ 6 ಚೈನ್ ಹಾಕಿದ್ದೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಮತ್ತೆ 1 ಸಿಂಗಲ್ ಕ್ರೋಶೆ, ಅಲ್ಲಿಂದ ಇನ್ನೊಂದು ಸಿಂಗಲ್ ಕ್ರೋಶೆ. ನೋಡಿ, ಈಗ 3 ಸಿಂಗಲ್ ಕ್ರೋಶೆ ಆಗಿದೆ. ನೋಡಿ, ಈ ತರ ಬರುತ್ತೆ ಡಿಸೈನ್. ನೋಡಿ, ಇಲ್ಲಿ ಪಕ್ಕದಿಂದ ತೋರಿಸ್ತೀನಿ. 12 ಡಬಲ್ ಕ್ರೋಶೆ ಬರಬೇಕು. ಈ ತರ ಕಂಪ್ಲೀಟ್ ಆಗಿದೆ ಅಲ್ವಾ. ಅಲ್ಲಿಂದ ಇಲ್ಲಿ 6 ಚೈನ್ ಹಾಕಿದ್ದೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. 6 ಚೈನ್ ಹಾಕಿದ್ದಲ್ಲಿಗೆ ಲಾಕ್, ಇನ್ನೊಂದು ಸಿಂಗಲ್ ಕ್ರೋಶೆ. ನೋಡಿ, ಇನ್ನೊಂದು ಸಿಂಗಲ್ ಕ್ರೋಶೆ. ಹೀಗೇನೆ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಲಾಕ್ ಇರೋ ಕಡೆ ಲಾಕ್ ಬರುತ್ತೆ ಡಿಸೈನು. ನೋಡಿ, ತುಂಬಾನೇ ಚೆನ್ನಾಗಿದೆ, ಬೇಗನ ಆಗುತ್ತೆ, ಸಿಂಪಲ್ ಆಗಿದೆ ಡಿಸೈನ್. 2 ಚೈನ್ ಎಕ್ಸ್ಟ್ರಾ ಹಾಕೊಳ್ತೀನಿ, ದಾರ ಕಟ್ ಮಾಡ್ಕೊಳ್ತೀನಿ. ಅಲ್ಲಿಂದ ನೋಡಿ, ಇದಕ್ಕೆ ನಾನು 137 ದಾರದಿಂದ ಕುಚ್ಚು ಹಾಕಿ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ನೋಡಿ, ಡಿಸೈನ್ ಕಂಪ್ಲೀಟ್ ಮಾಡ್ಕೊಂಡಿದೀನಿ. ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸುತ್ತೆ. ಇದಕ್ಕೆ ನಾನು 137 ದಾರದಿಂದ ಕುಚ್ಚು ಹಾಕಿದೀನಿ. 12 ಡಬಲ್ ಕ್ರೋಶೆ ಬರುತ್ತೆ. 1 ರಿಂಗ್ ಬೀಡ್ ಒಳಗಡೆ 3 ಬೀಡ್ ಬರುತ್ತೆ. ನೋಡಿ, ತುಂಬಾನೇ ಈಸಿ ಇದೆ. ಹೊಸದಾಗಿ ಕಲಿತಿರೋರು ಕೂಡ ತುಂಬಾನೇ ಈಸಿಯಾಗಿ ಡಿಸೈನ್ ಹಾಕೋಬಹುದು. 2 ಸ್ಟೆಪ್ ನಲ್ಲಿ ಬೇಗನೆ ಮುಗಿಸ್ಕೋಬಹುದು. ತುಂಬಾನೇ ಈಸಿ ಇದೆ. ನಿಮ್ಗೂ ಕೂಡ ಈ ಡಿಸೈನ್ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದಕ್ಕೆ ಚಾರ್ಜ್ ಮಾಡಬಹುದು ಅಂದ್ರೆ 500 ಇಂದ 550 ವರೆಗೂ ಚಾರ್ಜ್ ಮಾಡಬಹುದು. ಪ್ಲೇಸ್ ಡಿಪೆಂಡ್ ಆಗುತ್ತೆ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಾನು ಯಾವುದೇ ವಿಡಿಯೋಸ್ ಹಾಕಿದ್ರೆ ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೇನೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಿಮ್ಗೆ ಈ ಡಿಸೈನ್ ಇಷ್ಟ ಆದ್ರೆ ಕಮೆಂಟ್ ಮೂಲಕ ತಿಳಿಸಿ. ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಪಕ್ಕದಿಂದ ತೋರಿಸ್ತೀನಿ ನಿಮ್ಗೆ. ತುಂಬಾನೇ ಈಸಿ ಇದೆ ಡಿಸೈನು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಇನ್ನೊಂದು ಡಿಫ್ರೆಂಟ್ ಆಗಿರುವಂತ ಡಿಸೈನ್ ಒಂದಿಗೆ ಬರ್ತೀನಿ. ಥ್ಯಾಂಕ್ ಯು.